ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿವಿ ಅಂದರೆ BK ಸರ್ಕಲಲ್ಲಿರುವಂಥ ರೆಂಟಲ್ ಹೌಸ್ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಹಾಗೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಇದೆ. ಫಸ್ಟ್ ಫ್ಲೋರಲ್ಲಿ 3 BHK ಇದೆ. ಹಾಗೆ ಸೆಕೆಂಡು ಥರ್ಡು 2 BHK, ಹಾಗೆ ಸಿಂಗಲ್ BHK, 2 BHK, ಸಿಂಗಲ್ BHK ಇದೆ. ಅಂದರೆ ಟೋಟಲು 6 ಮನೆ ಬರುತ್ತೆ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ 2 BHK, ಫಸ್ಟ್ ಫ್ಲೋರಲ್ಲಿ 3 BHK, ಸೆಕೆಂಡ್ ಫ್ಲೋರಲ್ಲಿ 2 BHK ಒಂದು, ಸಿಂಗಲ್ BHK ಒಂದು, ಥರ್ಡ್ ಫ್ಲೋರಲ್ಲಿ 2 BHK ಒಂದು, ಸಿಂಗಲ್ BHK ಒಂದು. ಓಕೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ನಿಮಗೆ ಎರಡು ಸೈಡು ರೋಡ್ ಇದೆ, ಡೆಡ್ ಎಂಡ್ ಅಂತಲೇ ಹೇಳ್ಬೋದು. ಇಲ್ಲಿಂದ ಜಸ್ಟ್ ನಿಮಗೆ 1.5 ಕಿಲೋಮೀಟರ್ಸು ನಿಮಗೆ ಮೆಟ್ರೋ ಸ್ಟೇಷನ್ ಬರುತ್ತೆ. ನಿಮಗೆ ಬನ್ನರ್ಘಟ್ಟ ರೋಡು, ಮೀನಾಕ್ಷಿ ಮೇಲೆ ಮೆಟ್ರೋ ಸ್ಟೇಷನ್. ಹಾಗೆ ಈ ಕಡೆ ಬಂದರೆ ನಿಮಗೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನು 2.5 ಬರುತ್ತೆ ನಿಮ್ಗೆ ಅಷ್ಟೇ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಏನಿಲ್ಲ ಅಂತ ನೋಡೋಣ. ಹಾಗೆ ಇಲ್ಲಿ ಫುಲ್ ನೋಡ್ಬೋದು, ನಿಮಗೆ ಸ್ಟೋನ್ಸ್ ಕೊಟ್ಟಿದ್ದಾರೆ, ನಿಮಗೆ ಕಲ್ಲಲ್ಲೇ ಮಾಡಿದ್ದಾರೆ. ಹಾಗೆ ನಿಮಗೆ MS ಗ್ರಿಲ್ ಕೂಡ ಮಾಡಿದ್ದಾರೆ. ಓಕೆ, ಈ ವಿಡಿಯೋ ಫುಲ್ ನೋಡಿ, ಲಾಸ್ಟಲ್ಲಿ ಹೇಳಿರ್ತೀನಿ ರೇಟು. ಒಂದು ರೀಸನಬಲ್ ರೇಟ್ ಅಂತಲೇ ಹೇಳ್ಬೋದು. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡ್ತಾ ಇದ್ದೀನಿ. ಫುಲ್ MS ಗೇಟ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಸೆಂಟ್ರಲ್ಲಿ ಫಂಡರ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಹಾಫ್ ಗೇಟು. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಇಲ್ಲೂ ಬಂದು ನಿಮಗೆ ಜಸ್ಟ್ 2 ವೀಲರ್ ಪಾರ್ಕಿಂಗ್ ಮಾತ್ರ ಇದೆ. ನಿಮಗೆ ಕಾರ್ ನಿಲ್ಲಿಸ್ಕೊಂತೀನಿ ಅಂದರೆ 2 ಕಾರ್ ನಿಲ್ಲಿಸ್ಕೋಬೋದು, ಇಲ್ಲ 2 ವೀಲರ್ ಬೇಕಾದ್ರೆ ನಿಲ್ಲಿಸ್ಕೋಬೋದು. ಇಲ್ಲಿ 2 ವೀಲರ್ ನಿಲ್ಲಿಸ್ಕೊಂತೀನಿ ಅಂದರೆ ಒಂದು 6 ರಿಂದ 8 ಗಾಡಿ ನಿಲ್ಲಿಸ್ಕೋಬೋದು ಆರಾಮಾಗಿ. ಹಾಗೆ ಇಲ್ಲಿ ಮೀಟ್ರ್ ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ. ಎಲ್ಲ ಒಂದೊಂದು ಫ್ಲೋರ್ಗೂ ಮೀಟ್ರ್ ಸಪ್ರೇಟ್ ಆಗಿದೆ ನಿಮಗೆ. ಹಾಗೆ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ಮೀಟ್ರ್ ಒಂದು ತಗೋಬೇಕಾಗುತ್ತೆ. ಇಲ್ಲಿ ಬಂದರೆ ನಮಗೆ ಗ್ಯಾಸ್ ಪ್ರವೇಶನ್ ಬರುತ್ತೆ ನಮಗೆ. 4 ಮನೆಗೂ, ಟೋಟಲ್ 6 ಮನೆಗೆ. ಹಾಗೆ ಇಲ್ಲಿ ಬಂದು ನಮಗೆ ಸಂಪು ಬಂದಿದೆ. ಇಲ್ಲಿ ಬಂದು ಇಲ್ಲೇ ಸಂಪು, ಹಾಗೆ ಬೋರ್ ಬಂದಿದೆ. ಬನ್ನಿ ಇಲ್ಲಿ ಬಂದು ನಮಗೆ ಇಲ್ಲಿ 2 BHK ಮನೆ ಇದೆ, ನೋಡಿಸ್ತೀನಿ ಒಳಗಡೆ. ಬಾಗಿಲು ನೋಡ್ಬೋದು, ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ನಿಮಗೆ ಫ್ಲೋರಿಂಗ್ ಎಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸೇ ಹಾಕಿದ್ದಾರೆ. ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಹಾಲು, ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ವಿತೌಟ್ ಲೈಟೇ ಮಾಡ್ತಾ ಇದ್ದೀನಿ, ಲೈಟ್ ಏನು ಹಾಕಿಲ್ಲ, ಕರೆಂಟ್ ಇಲ್ಲ ಅದಕ್ಕೋಸ್ಕರ. ಓಕೆ, ಈ ಕಡೆ ಬಂದರೆ ನಮಗೆ TV ಯೂನಿಟ್ ಬರುತ್ತೆ, ನೋಡ್ಬೋದು ದೊಡ್ಡದಾಗಿ. ಪಕ್ಕದಲ್ಲೇ ನಿಮಗೆ ದೇವ್ರ ಮನೆ ಕೊಟ್ಟಿದ್ದಾರೆ. ಇನ್ನೂ ಫುಲ್ ಫಿನಿಶಿಂಗ್ ಆಗಿಲ್ಲ, ಇನ್ನೊಂಚೂರು ಸಣ್ಣ ಪುಟ್ಟ ಕೆಲಸಗಳಿದೆ, ಮಾಡಿಕೊಡ್ತಾರೆ. ಫಿನಿಶಿಂಗ್ ಆಗೋದಕ್ಕಿಂತ ಮುಂಚೆನೇ ಮಾಡ್ತಾ ಇದ್ದೀನಿ ವಿಡಿಯೋ. ಹಾಗೆ ಇಲ್ಲಿ ಬಂದರೆ ನಮಗೆ ಫ್ರಿಜ್ ಪಾಯಿಂಟ್ ಔಟ್ ಬರುತ್ತೆ. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ, ಸಣ್ಣದಾಗಿ ಎಲ್ ಶೇಪಲ್ಲಿ ಬಂದಿದೆ. ಕೆಳಗಡೆ ಫುಲ್ ಕಬೋರ್ಡು, ಮೇಲ್ಗಡೆ ಕೂಡ ಕಬೋರ್ಡ್ ಬಂದಿದೆ. ಹಾಗೆ ಈ ಕಡೆ ಸಣ್ಣದಾಗಿ ಯುಟಿಲಿಟಿ ಕೊಟ್ಟಿದ್ದಾರೆ, ದೊಡ್ಡದಾಗಿ ಸಿಂಕ್ ಮಡಗಿದ್ದಾರೆ. ಇಲ್ಲೇ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳು ತುಂಬ ಇದೆ, ಮಾಡಿಕೊಡ್ತಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ರೂಮ್ ಬರುತ್ತೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಬಂದು ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಇನ್ನು ಕೆಲಸ ಇದೆ, ಎಲ್ಲ ವಿತೌಟ್ ವಾರ್ಡ್ರೋಬ್ ಆಗಿರುತ್ತೆ. ವಾರ್ಡ್ರೋಬ್ ಮಾಡಿಕೊಡ್ತಾರೆ, ರೇಟ್ ಮೇಲೆ ಫಿಕ್ಸ್ ಮಾಡ್ತಾರೆ. ನಿಮಗೆ ಏನು ಮಾತಾಡಿರ್ತೀರೋ ಅದ್ರ ಮೇಲೆ ವಾರ್ಡ್ರೋಬ್ ಎಲ್ಲ ಇನ್ಕ್ಲೂಡಿಂಗ್ ಮಾಡಿಕೊಡ್ತಾರೆ ನಿಮಗೆ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಮನೆ ಆಗಿರುತ್ತೆ. ಹಾಗೆ ಸೈಡಲ್ಲೆಲ್ಲ ನೋಡ್ಬೋದು, ನಿಮಗೆ ಸೇಫ್ಟಿ ವೈಸ್ MS ಗ್ರಿಲ್ಲೇ ಮಾಡಿದ್ದಾರೆ ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಫ್ಲೋರಿಂಗ್ ಎಲ್ಲ ನಿಮಗೆ ಲಪೋತ್ರ ಗ್ರಾನೈಟೇ ಕೊಟ್ಟಿದ್ದಾರೆ. ಓಕೆ, ಮೇಲ್ಗಡೆ ಬರ್ತಾ ಇರೋಂಗೆ ನೋಡ್ಬೋದು. ಇಲ್ಲಿ ಧಾರಾಳವಾಗಿ ಮನೆ ಮುಂದ್ಗಡೆ ತುಂಬ ಜಾಗ ಇದೆ, ನೀವು ಆರಾಮಾಗಿ 1, 2, 4 ಜನ ಕೂತ್ಕೊಳ್ಳೋ ಅಷ್ಟು ಜಾಗ ಇದೆ. ಹಾಗೆ ಮೇಲ್ಗಡೆ ಅಷ್ಟೇ PVC ಕಾಂಬಿನೇಷನ್ ಮಾಡಿದ್ದಾರೆ, PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಓನರ್ ಬೇಕಾದ್ರೆ ಇರ್ಬೋದು. ಡೋರ್ ನೋಡಿಸ್ತಾ ಇದ್ದೀನಿ, ಟೀಕ್ ವುಡ್ಡಲ್ಲೇ ಆಗಿದೆ. ಇದು ಓನರ್ ಇದ್ದು ಇನ್ನು ಮಿಕ್ಕಿದೆಲ್ಲ ನೀವು ರೆಂಟ್ ಕೊಟ್ಕೋಬೋದು ನಿಮಗೆ. ಇದು ಬಂದು 3 BHK ಆಗಿರುತ್ತೆ, ನೋಡ್ಬೋದು. ಹಾಲು ತುಂಬ ದೊಡ್ಡದಾಗಿ ಬಂದಿದೆ.
ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಟಿ ವಿ ಯೂನಿಟ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ ಧಾರಾಳವಾಗಿ ನೀವು ಎಲ್ ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ದೇವ್ರ ಮನೆ ಇದೆ. ಇದೊಂದು ರೂಮ್ ಆಗಿರುತ್ತೆ. ನಮಗೆ ಯಾವುದ್ರಲ್ಲೂ ವಾರ್ಡ್ರೋಬ್ ಮಾಡಿಲ್ಲ, ನಿಮಗೆ ಮಾಡಿಕೊಡ್ತಾರೆ, ಡಿಪೆಂಡ್ ಆಗುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಜಾಗ ಬರುತ್ತೆ, ದೊಡ್ಡದಾಗಿ ಡೈನಿಂಗ್ ಟೇಬಲ್ ಮಾಡ್ಕೋಬೋದು ನೀವು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಎಲ್ ಶೇಪಲ್ಲಿ ಅಡುಗೆ ಮನೆ, ಮೇಲ್ಗಡೆ ಫುಲ್ ವಾರ್ಡ್ರೋಬು, ಕಬೋರ್ಡು, ಇಲ್ಲೂ ಕೂಡ ಕಬೋರ್ಡು. ಹಾಗೆ ಇಲ್ಲೊಂದು ಸಣ್ಣದಾಗಿ ಯುಟಿಲಿಟಿ ಬಂದಿದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ರೂಮ್ ಬರುತ್ತೆ. ಟೋಟಲ್ ಇಲ್ಲಿ 3 ರೂಮ್ ಇರುತ್ತೆ ನಿಮಗೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್. ಇದು ಬಂದು ಕಾಮನ್ ಟಾಯ್ಲೆಟ್ ರೂಮ್ ಇರುತ್ತೆ. ಹಾಗೆ ಇಲ್ಲೂ ಒಂದು ರೂಮ್ ಬರುತ್ತೆ. ಟೋಟಲ್ 3 ರೂಮ್ ಬರುತ್ತೆ ನಿಮಗೆ. ಫಸ್ಟ್ ಫ್ಲೋರಲ್ಲಿರುವಂಥ ಮನೆ ಆಗಿರುತ್ತೆ. ಬೇಕಂದರೆ ಇದನ್ನು ಓನರ್ ಇದ್ದು ಗ್ರೌಂಡ್ ಫ್ಲೋರು, ಸೆಕೆಂಡು, ಥರ್ಡು ನೀವು ರೆಂಟು ಕೊಟ್ಕೋಬೋದು ನೀವು ಆರಾಮಾಗಿ. ಇವಾಗ ಇಲ್ಲಿ ಪ್ರೆಸೆಂಟ್ ನಿಮಗೆ 2 BHK ಬಂದು ಕಮ್ಮಿ, ನಾನು ಹೇಳ್ತಾ ಇರೋದು 18,000 to 20,000 ಹೋಗ್ತಾಯಿದೆ. ಸಿಂಗಲ್ BHK 10,000 to 12,000 ಓಡ್ತಾಯಿದೆ ನಿಮಗೆ. ಹಂಗ್ಲೆಕ್ಕ ಹಾಕಿದ್ರು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು 15,000 ರೂಪಾಯಿ ಅಂತ ಮಾಡ್ಕೊಳ್ಳಿ. 2 BHKಗಳಲ್ಲಿ ಲೆಕ್ಕ ಹಾಕಂದರೆ 15ರಿಂದ 20 ಅಂತ ಮಡಿಕೋಬೋದು. ಹಾಗೆ ಮೇಲ್ಗಡೆ ಬಂದರೆ ನಮಗೆ ಇಲ್ಲಿ 2 BHK ಅಂದರೆ ಇಲ್ಲಿ 2 ಮಾಡಿದ್ದಾರೆ. 2 BHK ಒಂದು, ಸಿಂಗಲ್ ಒಂದು ನೋಡ್ಬೋದು. ಇದು ಸಿಂಗಲ್ BHK ಆಗುತ್ತೆ. ಮನೆ ಒಳಗಡೆ ಬರ್ತಾ ಇರೋಂಗೆ ಹಾಲು, ಪಿ ಫಾಲ್ ಸೀಲಿಂಗ್ ಆಗಿದೆ. ಟಿ ವಿ ಯೂನಿಟ್ ಬರುತ್ತೆ ಇಲ್ಲಿ. ಹಾಗೆ ಈ ಕಡೆ ಬಂದರೆ ಅಡುಗೆ ಮನೆ. ಹಾಗೆ ಈ ಕಡೆ ಒಂದು ಸಿಂಗಲ್ ಬೆಡ್ರೂಮ್. ಇದಕ್ಕೆ ನಿಮಗೆ ಕಮ್ಮಿ ಅಂದರೆ ನಾನು ಹೇಳ್ತಾ ಇರೋದು 10,000 to 12,000 ರೂಪಾಯಿ ಸಿಗುತ್ತೆ. ಇಲ್ಲಿ ರೆಸ್ಟ್ ರೂಮ್. ಇದು ಬಂದು ನಿಮಗೆ ಸಿಂಗಲ್ ಫ್ಲೋರ್ ಆಗಿರುತ್ತೆ. ಸಿಂಗಲ್ BHK ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ 2 BHK. ಇಲ್ಲೂ ಕೂಡ ನೋಡ್ಬೋದು, ಬರ್ತಾರೆ ಹಾಲ್ ಸಿಕ್ಕತ್ತೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ನಿಮಗೆ ಧಾರಾಳವಾಗಿ ಅಲ್ಲಿ ಎಲ್ ಶೇಪು ಸೋಫಾ ಹಾಕೋಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಟಿ ವಿ ಯೂನಿಟ್ ಬರುತ್ತೆ. ಹಾಗೆ ಇಲ್ಲಿ ದೇವ್ರ ಮನೆ ಬರುತ್ತೆ. ಹಾಗೆ ಇದು ಬಂದು ಅಡುಗೆ ಮನೆ, ಮೇಲ್ಗಡೆ ವಾರ್ಡ್ರೋಬು. ಇಲ್ಲೊಂದು ರೂಮ್ ಬರುತ್ತೆ. ಹಾಗೆ ಒಂದು ಕಾಮನ್ ರೆಸ್ಟ್ ರೂಮ್. ಹಾಗೆ ಇಲ್ಲೊಂದು ಬೆಡ್ರೂಮ್. ಓಕೆ, ಇಲ್ಲಿ ಏನು ನೋಡಿದ್ವಿ ನಾವು 3ನೇ ಫ್ಲೋರಲ್ಲೂ ಸೇಮ್ ಆಗಿರುತ್ತೆ ನಿಮಗೆ. ಅದರಿಂದ ಅದನ್ನೇನು ನೋಡ್ಸಲ್ಲ. ಮೇಲ್ಗಡೆ ಓಪನ್ ಟೆರೆಸ್ಗೆ ಹೋಗ್ಬಿಡ್ತೀವಿ ಡೈರೆಕ್ಟಾಗಿ. ಮಾಡಿ ಮಾಡೋಣ.
ಹೊರಗಡೆ ಏನು ಹೋಗಿ ನೋಡ್ಸಲ್ಲ, ಸುಮ್ಮನೆ ಹಂಗೆ ಆಚೆಯಿಂದ ನೋಡಿಸ್ಬಿಡ್ತೀನಿ. ಇಲ್ಲೂ ಕೂಡ ನಿಮಗೆ ಸಿಂಗಲ್ BHK ಇದೆ, ಹಾಗೆ ಇಲ್ಲಿ 2 BHK ಇದೆ. ಟೋಟಲ್ ನಿಮಗೆ 6 ಮನೆ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ 2 BHK, ಫಸ್ಟ್ ಫ್ಲೋರಲ್ಲಿ 3 BHK, ಸೆಕೆಂಡ್ ಫ್ಲೋರಲ್ಲಿ 2 BHK ಒಂದು, ಸಿಂಗಲ್ BHK ಒಂದು, ಥರ್ಡ್ ಫ್ಲೋರಲ್ಲಿ ಸೇಮ್ ಸಿಂಗಲ್ BHK ಒಂದು, 2 BHK ಒಂದು ಬರುತ್ತೆ. ಟೋಟಲ್ 6 ಬರುತ್ತೆ ನಿಮಗೆ. ಮಾಡಿ ಮೇಲೆ ಬರ್ತಾ ಇದ್ದೀವಿ. ಓಕೆ, ಮಾಡಿ ಮೇಲೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ. ಮಾಡಿ ಮೇಲೆ ಮನೆ ಮುಂದೆ ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ನಿಮಗೆ ಎಲ್ಲ ನಿಯರ್ ಬೈ ಇದೆ. 1000 ಲೀಟರ್ಸ್ 2 ಸಿಂಟಾಗಿ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ. ಹಾಗೆ ಬಟ್ಟೆ ಒಣಗಾಕೋಕ್ಕೆ ಇಲ್ಲಿ ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು BK ಸರ್ಕಲ್ ಹತ್ರ 30-40 ಮನೆ ಆಗಿರುತ್ತೆ. ರೆಂಟಲ್ ಇನ್ಕಮಿಂಗು ಬಿ ಖಾತಾ ಆಗಿರುತ್ತೆ. ಬಿ ಖಾತಾಗಿ ಈ ಖಾತಾ ಕೂಡ ಮಾಡಿದ್ದಾರೆ ನಿಮಗೆ. ಓಕೆ, ಇದು ಬಂದ್ಬಿಟ್ಟು ಫೇಸ್ ಬಂದ್ಬಿಟ್ಟು ಸೌತ್ ಗೇಟು ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2 CR 90 lakhs ಕೇಳ್ತಾವ್ರೆ. ವಿತೌಟ್ ಲಿಫ್ಟ್ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ವಿತೌಟ್ ಲಿಫ್ಟು. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2 CR 90 lakhs ಹೇಳ್ತಾವ್ರೆ. ಅದರಲ್ಲಿ ಒಂಚೂರು ನೆಗೋಷಿಯಬಲ್ ಆಗಿರುತ್ತೆ. ನಿಮ್ಮ ವಾರ್ಡ್ರೋಬ್ ಎಲ್ಲ ನಿಮಗೆ ಇನ್ಕ್ಲೂಡ್ ಮಾಡಿಕೊಡ್ತಾರೆ ಮಾತಾಡಿದ್ರೆ ನಿಮ್ಗೆ. ಓಕೆನಾ? ಓಕೆ, ಈ ಮನೆ ನೋಡಿ, ಈ ವಿಡಿಯೋ ನೋಡಿ ನಿಮಗೆ ಈ ಮನೆ ಇಷ್ಟ ಆಗಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಒಂದು ಒಳ್ಳೆ ಏರಿಯಾ ಅಂತ ಹೇಳ್ಬೋದು. ಎಲ್ಲ ನಿಯರ್ ಬೈ ಇದೆ ನಿಮಗೆ. ಈ ಕಡೆಯಿಂದ ಹೋದರೆ ನಿಮಗೆ ಮೀನಾಕ್ಷಿ ಮಾಲ್ ನಿಮ್ಗೆ 1.5 kilometers ಬರುತ್ತೆ. ಈ ಕಡೆಯಿಂದ ನಿಮಗೆ 2.5 kilometers ಕುಂಟೆ ಮೆಟ್ರೋ ಸ್ಟೇಷನ್ ಬರುತ್ತೆ. ನಿಮಗೆ ತುಂಬ ಇದೆ, ತುಂಬ ಹತ್ರ ಇದೆ ನಿಮಗೆ. ಓಕೆ, ಒಬ್ಬರು ಯಾರನ್ನ ರೆಂಟಲ್ ಪರ್ಪಸ್ ನೋಡ್ತಾ ಇರೋ ಅವ್ರು ಇದ್ದು ರೆಂಟಲ್ ಬರ್ಬೇಕು ಅನ್ನೋರಿಗೆ ಅವ್ರಿಗೆ ಒಳ್ಳೆ ಮನೆ ಆಗಿರುತ್ತೆ. ಓಕೆ, ಈ ವಿಡಿಯೋ ನೋಡಿ ಯಾರಿಗಾನ ಈ ಮನೆ ಇಷ್ಟ ಆಗಿರೋ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದ್ರೂ ರೆಂಟಲ್ ಪರ್ಪಸ್ಗೆ ಮನೆ ಹುಡುಕ್ತಾ ಇರೋ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.